ಅಲ್ಲ ನೀವೇ ತೋರಿಸಿದ್ರಲ್ಲ, ನಿಮ್ಮ ಟಿ ವಿಗಳಲ್ಲೇ ಬಂದಿದೆಯಲ್ಲ. ಆ್ಯಸಿಡ್ ಅಂದರು, ಆ್ಯಸಿಡ್ ಆದಮೇಲೆ ಮೊಟ್ಟೆ ಬಂತು. ಅದು ಪೂರ್ವ ನಿಜ ಒಂದು ಕ್ಲೀನಾಗಿ ಒಂದು ಇಲ್ಲ. ಅದೇ ಹೇಳಿದ್ನಲ್ರಿ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ ರೀ. ಈಗ ಹಿಟ್ ಮಾಡಬೇಕು ಅಂತಂದರೆ ಆ್ಯಕ್ಟ್ರುಗಳು ನೋಡಿ, BJPನಲ್ಲಿ ಅಂತೆಂಥ ಆ್ಯಕ್ಟ್ರುಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಹೋ ಹೋ ಹೋ, ಎಂಥ ಸೂಪರ್ ನಟನೆ. ಅವ್ರ ಬಗ್ಗೆ ಏನೋ ಪ್ರಸ್ತಾಪ ಮಾಡಿದಾರಲ್ಲ, DK ಶಿವಕುಮಾರ್ ಅವ್ರದ್ದು ಏನೋ ವಿಚಾರ ಎತ್ಕೊಂಡು. ನಾನು ಮಾತಾಡಲ್ಲ ಅಂತಿದ್ದೆ, ನಾನು ವಿಚಾರಗಳು ಯಾವುದೂ ಹೇಳ್ಬಾರ್ದು, ಇಂಥ ಕೊಳಕು ವಿಚಾರಗಳನ್ನು ಹೇಳ್ಬಾರ್ದು ಅಂತಿದ್ದೆ. ಅವರೇ ನೆನಪು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರ್ದು ಹೇಳಬೇಕು? ಯಡಿಯೂರಪ್ಪನವ್ರದ್ದು, ವಿಜೇಂದ್ರ ಅವ್ರಿಗೆ. ಅಯ್ಯಮ್ಮ ಯಾರೋ ವಿಜೇಂದ್ರ ಅವ್ರಿಗೆ ಟೈಮ್ ಕೇಳಿದಾರಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದು ಅಂತ. ಕೊಡಲಿ ಟೈಮು, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಚರ್ಚೆ ಆಗಲಿ, ಕೊಡಿಸಿ ಟೈಮು ದಯವಿಟ್ಟು ಮಾಧ್ಯಮದವರು. ವಿಜೇಂದ್ರ ಅವ್ರಿಗೆ ಹೇಳ್ಬಿಟ್ಟು ಏನಾದರೂ ಹಿಂದಿನ ರಹಸ್ಯ ಏನು ಅಂತ, ಆ ರಹಸ್ಯ ಏನು ಅಂತೇಳಿ ಗೊತ್ತಾಗಲಿ. ವಿಜೇಂದ್ರ ಅವ್ರವ್ರ ಸಮಯ ಕೊಡಲಿ ದಯವಿಟ್ಟು. ನೀವು ವಿಜೇಂದ್ರ ಅವ್ರವ್ರೆ ಸಮಯ ಕೊಡಿ. ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಎಲ್ಲನೂ CBI ತನಿಖೆ ಕೊಡಲಿ. ಅಮಿತ್ ಶಾ ಅವ್ರಿಗೆ ಹೇಳಲಿ, CT ರವಿ ಅವರು ಹೋಗಿ ಹೇಳಲಿ, ಅಶೋಕ್ ಅವ್ರನ್ನೂ ಕರ್ಕೊಂಡು ಹೋಗಲಿ. ಇವತ್ತು ಬೇರೆ TV ಪೇಪರಲ್ಲಿ ಬಂದಿದೆ, ಮುನಿರತ್ನ ರೇಪ್ ಸೀಡ್ಸ್ ಹನಿ ಟ್ರ್ಯಾಪ್ ನಿಜ, SIT ಚಾರ್ಜ್ ಶೀಟ್. ಅದಕ್ಕೆ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು, ಯಾರ್ಯಾರು ಏನೇನು ಪಾಲ್ದಾರಗಳಿದ್ದಾರೆ, ಯಾರ್ಯಾರು ಏನೇನು ಇದ್ದಾರೆ ಎಲ್ಲನೂ ಹೇಳಲಿ, ತನಿಖೆ ಮಾಡಲಿ. ಭಾಳ ಸಂತೋಷ. ಸಿನಿಮಾ 100 ಡೇಸ್ ಓಡಿಸಿ. ಇನ್ನೇನು ಪ್ರಶ್ನೆ ಇದೆಯಪ್ಪ ನಿಮ್ಮದು? ಇದು ನೋಡ್ರಿ, ಭಾರತೀಯ ಜನತಾ ಪಕ್ಷದವ್ರಿಗೆ ನೈತಿಕತೆ ಇತ್ತು ಅಂತಂದರೆ ಯಾರ್ಯಾರನ್ನ ಯಾವ್ಯಾವ ರೀತಿ ಮಟ್ಟ ಹಾಕಬೇಕು, ಯಾವ ರೀತಿ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಮಾಡ್ತಾರೆ. ಅವರು ನೈತಿಕತೆ ಇಲ್ಲ, ಸಂಸ್ಕೃತಿ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ಹೇಳೋದೊಂದು ಮಾಡೋದೊಂದು. ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಜನ ಕಾಲ ಬಂದಾಗ ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.